ಸಚಿವ ಸ್ಥಾನ ನೀಡಬೇಕು ಅಂತ ಹೇಳಿ ಕರೆದಿರ್ತಕ್ಕಂಥ ಈ ಸುದ್ದಿಗೋಷ್ಠಿಯ ಯಾವತ್ತು ಉಪಸ್ಥಿತರಿರ್ತಕ್ಕಂಥ ಹಿರಿಯರು ಕಾಣೋದೇನಂತಂದ್ರೆ ಈ ಕಳೆದ ಸುಮಾರು ನಮ್ಮ ಸಾಹೇಬರು ಏನು ಶಾಸಕರಾಗಿ 3 ವರ್ಷ ಆಗ್ತಾ ಬಂತು. ನಾವು ಅವತ್ತಿನಿಂದನೂ ಕೂಡ ಬೇಡಿಕೆ ಇಟ್ಟಿದ್ದೇವೆ. ಅದೇನಂತಂದ್ರೆ ನಮ್ಮ ಶಾಸಕರಿಗೆ ಏನಪ್ಪಾ ಅಂದ್ರೆ ಸಚಿವ ಸ್ಥಾನ ಕೊಡಬೇಕು ಅಂತೇಳಿ. ನಮ್ಮ ಸಚಿವರು ನಮ್ಮ ಶಾಸಕರು ಯಾವುದ್ರೊಳಗ ಅವ್ರು ಕಡಿಮೆ ಅದಾರ ಅಂತ ನಾವು ಕೇಳಾಕತ್ತೀವಿ ಹೈಕಮಾಂಡಿಗೆ. ಮತ್ತೆ ಡಿ.ಕೆ. ಶಿವಕುಮಾರ್ ಅವರು ಈ ಪಕ್ಷ ಅಧಿಕಾರಕ್ಕೆ ಬರೋಕ್ಕಿಂತ ಮುಂಚಿತವಾಗಿ ಅವರು ಒಂದು ಮಾತು ಹೇಳ್ತಿದ್ರು, ನಾ ಯಾರ್ಯಾರಿಗೆಲ್ಲ ಪಕ್ಷವನ್ನು ನಿಭಾಯಿಸ್ಲಿಕ್ಕೆ ಕೊಟ್ಟಿದ್ದೀನಿ ಅವ್ರಿಗೊಂದು ಉನ್ನತವಾದಂಥ ಸ್ಥಾನಮಾನ ಕೊಟ್ಟೇ ಕೊಡ್ತೀನಿ ಅನ್ನುವಂಥ ಮಾತನ್ನ ಹೇಳಿದರು. ಅದೇ ರೀತಿಯಾಗಿ ಇವತ್ತು ಡಿ.ಕೆ. ಶಿವಕುಮಾರ್ ಅವರು ಆಗ್ಲಿ ಅಥವಾ ಹೈಕಮಾಂಡ್ ಆಗ್ಲಿ ಈ ವಿಚಾರದಲ್ಲಿ ನಡ್ಕೋಬೇಕಾಗತ್ತೆ. ಯಾಕಂತಂದ್ರೆ ಸನ್ಮಾನ್ಯ G.S. ಪಾಟೀಲ್ ಸಾಹೇಬರು ಗದಗ ಜಿಲ್ಲಾ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿ ಸಮರ್ಥವಾಗಿ ಇಡೀ ಜಿಲ್ಲೆಯಲ್ಲಿ ಪಕ್ಷವನ್ನ ಕಟ್ಟಿ ಬೆಳೆಸ್ತಕ್ಕಂಥ ನಿಟ್ಟಿನಲ್ಲಿ ಅವರ ಪಾತ್ರ ಬಹಳಷ್ಟು ಮಹತ್ವದಿದೆ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಹೇಳಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಹಾಗಾಗಿ ಅದನ್ನ ಪರಿಗಣಿಸಿ ಇವತ್ತೇನು ಪಕ್ಷದ ವತಿಯಿಂದ ನಾವು ಜವಾಬ್ದಾರಿಯನ್ನು ನಿಭಾಯಿಸ್ಲಿಕ್ಕೆ ಕೊಟ್ಟಿದ್ದೀವಿ, ಅವ್ರಿಗೆ ಮುಂದಿನ ದಿನಮಾನಗಳಲ್ಲಿ ನಾ ಸ್ಥಾನಮಾನ ಕೊಡ್ತೀನಿ ಅನ್ನುವಂತ KPCC ಅಧ್ಯಕ್ಷರ ಮಾತೇನಿದೆ, ಇವತ್ತು ಅವ್ರೇನು ಈಗ ಮುಖ್ಯಮಂತ್ರಿ ಆಗ್ತಾ ಇದ್ದಾರೆ, ಅದರಲ್ಲಿ ನಮ್ಮ ಸಾಹೇಬರಿಗೆ ಏನಪ್ಪಾ ಅಂತಂದ್ರೆ ತಾವು ಹೇಳಿದಂತ ರೀತಿ ಒಳಗಡೆ ಸಚಿವ ಸ್ಥಾನ ಕೊಡಬೇಕು ಅಂತೇಳಿ ನಾವು ಒತ್ತಾಯ ಮಾಡಕತ್ತೇವೆ. ಮತ್ತು ಅದ್ರ ಜೊತೆಗೆ ಇಡೀ ಗದಗ ಜಿಲ್ಲೆ ಒಳಗಡೆಗೆ ಸಾಕಷ್ಟು ಮಠಮಾನ್ಯಗಳದಾವ. ಇವತ್ತು ಗದಗಿನ ತೋಂಟದಾರ್ಯ ಮಠ ಇರ್ಬೋದು, ಆಮೇಲೆ ಪುಟ್ಟರಾಜ್ ಗವಾಯಿಗಳ ಮಠ ಇರ್ಬೋದು, ಅದಾಗಿ ನಮ್ಮ ನರಗಲ್ಲಿನ ಹಾಳ್ಕೇರಿ ಅನ್ನದಾನೇಶ್ವರ ಮಠ ಇರ್ಬೋದು, ಹೀಗೆ ಅದರ ಜೊತೆಗೆ ಸಿರಹಟ್ಟಿಯ ಫಕೀರೇಶ್ವರ ಮಠ ಇರ್ಬೋದು. ಪ್ರತಿಯೊಂದು ಮಠದ ಅಭಿವೃದ್ಧಿಯಲ್ಲಿ ನಮ್ಮ ಶಾಸಕರ ಪಾತ್ರ ಬಹಳಷ್ಟು ಮಹತ್ವದೈತಿ. ಪ್ರತಿಯೊಂದು ಮಠದ ಕಮಿಟಿಯಲ್ಲೂ ಕೂಡ ಪ್ರಮುಖ ಸ್ಥಾನವನ್ನು ವಹಿಸಿಕೊಂಡು ಇವತ್ತು ಮಠಮಾನ್ಯಗಳ ಅಭಿವೃದ್ಧಿಗೋಸ್ಕರ ಮತ್ತು ಆ ಮಠಮಾನ್ಯಗಳಿಂದ ನಡೀತಕ್ಕಂಥ ಅನೇಕ ಶಿಕ್ಷಣ ಸಂಸ್ಥೆಗಳ ಒಂದು ಅಭಿವೃದ್ಧಿಗೋಸ್ಕರ, ಅಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳ ಶ್ರೇಯೋಭಿವೃದ್ಧಿಗೋಸ್ಕರ ನಮ್ಮ ಶಾಸಕರು ಕೆಲಸ ಮಾಡತ್ತಾರೆ. ಮತ್ತೆ ಅಷ್ಟೇ ಅಂತಲ್ಲ, ಇಡೀ ಗದಗ ಜಿಲ್ಲೆಯಲ್ಲಿ ಒಂದು ಲಿಂಗಾಯತರ ಪ್ರತಿಧ್ವನಿಯಾಗಿ ಅವ್ರು ಕೆಲಸ ಮಾಡಕತ್ತಾರ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳಕ್ ಇಷ್ಟಪಡ್ತಾ ಇದ್ದೇನೆ. ಹಾಗಾಗಿ ನೀವು ಹೇಳ್ತಕ್ಕಂಥ ಸಂದರ್ಭದಲ್ಲಿ ಈಗ ಏನು ಮಾಧ್ಯಮದಲ್ಲಿ ತೋರಿಸ್ತಾ ಇದ್ದಾರೆ ಲಿಂಗಾಯತ ಕೂಟದಲ್ಲಿ ನಾವು ಕೊಡ್ತಾ ಇದ್ದೀವಿ ಅಂತ ಹೇಳಿ, ನೀವು ಲಿಂಗಾಯತ ಕೂಟದಲ್ಲಿ ಕೊಡೋದಾದ್ರಪ್ಪ ಅಂತಂದ್ರೆ ನಮ್ಮ ಸನ್ಮಾನ್ಯ ಶ್ರೀ G.S. ಪಾಟೀಲ್ ಸಾಹೇಬರಿಗೆ ಕೊಡಬೇಕು ಅನ್ನುವಂತ ಒಂದು ಗಟ್ಟಿಯಾದಂತ ಒತ್ತಾಯವನ್ನು ಈ ಸಂದರ್ಭದಲ್ಲಿ ಮಾಡ್ತಾ ಇದ್ದೀವಿ. ಇದನ್ನ ತಪ್ಪಾಗಿ ಭಾವಿಸ್ಕೋಬಾರದು. ಯಾಕಂದ್ರೆ ಸರ್ವ ಸಮುದಾಯದ ನಾಯಕರು ನಮ್ಮ ಸನ್ಮಾನ್ಯ G.S. ಪಾಟೀಲ್ ಸಾಹೇಬರು. ಆದ್ರೆ ನೀವು ಲಿಂಗಾಯತರ ಕೋಟಾದಲ್ಲಿ ಪರಿಗಣಿಸೋದಾದ್ರೆ ಅಂತಂದ್ರೆ ಅದು ನಮ್ಮ ಸಾಹೇಬರಿಗೆ ಕೊಡಬೇಕು ಅನ್ನುವಂತ ಒತ್ತಾಯ ನಾವು ಮಾಡಕತ್ತೀವಿ. ಮತ್ತೆ ಅದ್ರ ಜೊತೆಗೆ ಈಗ ತಾನೇ ನಮ್ಮ ವೀರಶೈವ ಸಮಾಜದ ಅಧ್ಯಕ್ಷರು ಹೇಳಿದ್ರು, ನಮ್ಮ ಸಿದ್ದಣ್ಣ ಬಂಡಿ ಅವರು, ಈಗ ಆಲ್ರೆಡಿ ನಾವು ಕೂಡ ಮಠಮಾನ್ಯದ ಸ್ವಾಮೀಜಿ ಅವರಿಗೆ ಮಾತಾಡಿದ್ದೀವಿ. ಅವರು ಕೂಡ ಒಂದು ಪ್ರೆಸ್ ಮೀಟ್ ಮಾಡ್ತಕ್ಕಂಥ ಒಂದು ಸಂದರ್ಭ ಐತಂತೆ. ಅದ್ರ ಜೊತೆಗೆ ನಾವು ಕೂಡ ಈಗ ಈ ನಮ್ಮ ಲಿಂಗಾಯತ ಸಮುದಾಯದ ಅನೇಕ ಮುಖಂಡರನ್ನ ಮತ್ತು ಅನೇಕ ಉಪಪಂಗಡಗಳ ಅಧ್ಯಕ್ಷರನ್ನು ಕರ್ಕೊಂಡು ಅದನ್ನ ಯಶಸ್ವಿ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ನಾವು ವಿಚಾರ ಮಾಡ್ತಾ ಇದ್ದೀವಿ ಅನ್ನುವಂಥ ಒಂದು ವಿಷಯವನ್ನು ಕೂಡ ಈ ಸಂದರ್ಭದಲ್ಲಿ ಪ್ರಸ್ತಾಪ ಮಾಡ್ತಾ ಇದ್ದೀವಿ. ಮತ್ತೆ ಇನ್ನೊಂದು, ಈ ಒಂದು ದೊಡ್ಡ ಗುಣ ಯಾಕೋ ಬರ್ತಾ ಇಲ್ಲ ನಮ್ಮ ನಾಯಕರಿಗೆ, ಅದು ಬಹಳ ಮುಖ್ಯವಾಗಿ ಗದಗ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಮಾನ್ಯ H.K. ಪಾಟೀಲ್ ಸಾಹೇಬರಿಗೆ. H.K. ಪಾಟೀಲ್ ಸಾಹೇಬರು ನಮ್ಮ ಹಿರಿಯರು, ಅದರಲ್ಲಿ 2 ಮಾತಿಲ್ಲ. ಅವರು ನಮ್ಮ ಪಕ್ಷದ ಮುಖಂಡರು, ಸಾಕಷ್ಟು ಬಾರಿ ಅವರು ಕೂಡ ಸಚಿವ ಸ್ಥಾನವನ್ನ ಅಲಂಕರಿಸಿದ್ದಾರೆ. ಈಗ ನೋಡ್ರಿ ಮೇಲ್ಗಡೆಗೆ ಯಾವ ತರ ಆತು ಅನ್ನೋದು ತಮ್ಮೆಲ್ಲರಿಗೂ ಗೊತ್ತಿದೆ. ಏನಂತಂದ್ರೆ ಸನ್ಮಾನ್ಯ ಸಿದ್ದರಾಮಯ್ಯನವರು ಬಹಳಷ್ಟು ನಗನಗತ, ಬಹಳ ಉದಾರವಾದಂತ ಗುಣವನ್ನ ಇಟ್ಕೊಂಡು ತಾವೇ ಸ್ವಯಂ ಪ್ರೇರಿತ ರೀತಿಯಿಂದ ಏನಪ್ಪಾ ಅಂತಂದ್ರೆ ಇವತ್ತು ಮುಖ್ಯಮಂತ್ರಿ ಸ್ಥಾನವನ್ನ ಬಿಟ್ಕೊಟ್ರು. ನಂತರದಲ್ಲಿ D.K. ಶಿವಕುಮಾರ್ ಅವರು ಆಗ್ಲಿಕ್ಕೆ ಸಾಧ್ಯ. ಅಂಥದ್ದೊಂದು ದೊಡ್ಡ ಗುಣ ನಮ್ಮ ಸನ್ಮಾನ್ಯ H.K. ಪಾಟೀಲ್ ಸಾಹೇಬರಿಗೆ ಯಾಕೆ ಬರಬಾರ್ದು? ನಾನು ಇಲ್ಲಿ ತನಕ ಅನೇಕ ಸಚಿವ ಸ್ಥಾನವನ್ನು ಅಲಂಕರಿಸೀನಿ. ಈಗಲೂ ಕೂಡ ಇನ್ನೊಬ್ರು ಆ ಸಚಿವ ಸ್ಥಾನವನ್ನು ತಗೊಳ್ಳಿ ಅನ್ನುವಂತ ಒಂದು ವಿಚಾರ ಯಾಕೆ ಅಂತ ಒಂದು ಹೃದಯ ವೈಶಾಲ್ಯತೆ ನಮ್ಮ ನಾಯಕರಿಗೆ ಬರಬಾರ್ದು ಅನ್ನುವಂಥ ಪ್ರಶ್ನೆನೂ ಕೂಡ ಈ ಸಂದರ್ಭದಲ್ಲಿ ನಾವು ಕೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀವಿ. ಹಾಗಾಗಿ ಈ ಸಂದರ್ಭದಲ್ಲಿ ನಾವು ಮತ್ತೊಮ್ಮೆ ಒತ್ತಾಯ ಮಾಡ್ತಾ ಇದ್ದೀವಿ ನಮ್ಮ ಸಾಹೇಬರಿಗೆ, ನಮ್ಮ ಸನ್ಮಾನ್ಯ ಶ್ರೀ G.S. ಪಾಟೀಲ್ ಸಾಹೇಬರಿಗೆ. ಅವರು ಸಾಕಷ್ಟು ಪಕ್ಷಕ್ಕೋಸ್ಕರ ದುಡಿದಿದ್ದಾರೆ. ಗದಗ ಜಿಲ್ಲೆಯ ಒಂದು ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿ, 4 ಬಾರಿ ಶಾಸಕರಾಗಿ, ಅನೇಕ ನಿಗಮ ಮಂಡಳಿಗಳ ಅಧ್ಯಕ್ಷರಾಗಿ, ಜನಾನುರಾಗಿಯಾಗಿ, ಲಿಂಗಾಯತರ ಪ್ರತಿನಿಧಿಯಾಗಿ ಅವರು ಕೆಲಸ ಮಾಡ್ತಿದ್ದಾರೆ. ಹಾಗಾಗಿ ಅವರಿಗೆ ನೀವು ಖಂಡಿತವಾಗಿಯೂ ಕೂಡ ಕಡ್ಡಾಯವಾಗಿಯೂ ಅಂತ ಒತ್ತಾಯ ಮಾಡ್ತಾ ಇದ್ದೀವಿ. ಅವ್ರಿಗೆ ನೀವು ಸಚಿವ ಸ್ಥಾನವನ್ನ ಕೊಳ್ಳೇಬೇಕು ಅನ್ನುವಂತ ಒತ್ತಾಯವನ್ನು ಈ ಸಂದರ್ಭದಲ್ಲಿ ಮಾಡ್ತಾ